ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಸ್ನೇಹಿತರೆ, ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಏನಕ್ಕೆ ಅಂದರೆ ಇತ್ತೀಚೆಗೆ ಯಾವುದೇ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಅಂದರೆ ಈಗ ಕಾರ್ಯಾಚರಣೆಗಳು ನಡೀತಾ ಇಲ್ಲ. ತುಂಬ ಮಳೆ ಆದ ಕಾರಣ ಎಲ್ಲೂ ಕೂಡ ಈಗ ಕಾರ್ಯಾಚರಣೆ ಸ್ಥಗಿತ ಮಾಡಿದ್ದಾರೆ. ಯಾವುದೇ ಕಾರ್ಯಾಚರಣೆ ಆನೆಗಳ ಹಿಡಿಯುವಂತಹ ಕಾಡಾನೆಗಳ ಸೆರೆ ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇಲ್ಲ ಸ್ನೇಹಿತರೆ. ಆದ ಕಾರಣ ನಾನು KSRTC ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅದು ಕೂಡ ನೆಕ್ಸ್ಟ್ ಮಂತ್ 10ಇಂದ ಟ್ರ್ಯಾಕ್ ಟೆಸ್ಟ್ ಕೊಡ್ತಾರೆ ಅಂತ ಹೇಳಿದ್ದೆ ಸ್ನೇಹಿತರೆ. ಅದು ಬಿಟ್ಟರೆ ಬೇರೆ ಯಾವುದೇ ನಾನು ಮಾಹಿತಿಯನ್ನು ಕಲೆ ಹಾಕಿಲ್ಲ ಸ್ನೇಹಿತರೆ. ಹಾಗಾಗಿ ಇವತ್ತು ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಕ್ವಶನ್ಗಳು, ನಮ್ಮ ಅಭಿಮನ್ಯುವಿನ ಬಗ್ಗೆ ನಿಮಗಿರುವಂತಹ ಪ್ರೀತಿ ಕಾಳಜಿ ಅದೆಲ್ಲ ಗೊತ್ತಿದೆ. ಹಾಗಾಗಿ ನಾನು ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡಬೇಕು ಅಂತ ಸ್ನೇಹಿತರೆ, ನಮ್ಮ ಅಭಿಮನ್ಯುವಿನ ಬಗ್ಗೆ ಒಂದು 3 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದಕ್ಕೆ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಸ್ನೇಹಿತರೆ, ಒಂದೇ ಕಮೆಂಟಲ್ಲಿ 1, 2, 3 ಸೀರಿಯಲ್ ಪ್ರಕಾರ ನಂಬರ್ ಹಾಕಿ, ಮೊದಲನೇ ಕ್ವಶನ್ಗೆ 1 ಅಂತ ಹಾಕ್ಬಿಟ್ಟು ಅದರ ಮುಂದೆ ಆನ್ಸರ್, 2 ಅಂತ ಹಾಕಿ 2ನೇ ಪ್ರಶ್ನೆಗೆ ಮುಂದೆ ಆನ್ಸರ್, ಈ ಥರ 3 ಪ್ರಶ್ನೆಗೆ ನೀವು 3 ಆನ್ಸರ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಸಿಂಪಲ್ ಕ್ವಶನ್. ಮುಂದೆ ಹೋಗ್ತಾ ತುಂಬ ಬೇರೆ ಒಳ್ಳೊಳ್ಳೆ ಕ್ವಶನ್ ತರ್ತೀನಿ. ಸ್ಟಾರ್ಟಿಂಗ್ ಅಲ್ವಾ, ಮೊದಲನೇ ಸಲ, ಹಾಗಾಗಿ ನಾನು ಸಿಂಪಲ್ ಆಗಿರುವಂತಹ ಕ್ವಶನ್ಗಳನ್ನ ಹುಡ್ಕೊಂಡ್ಬಂದಿದ್ದೀನಿ ಸ್ನೇಹಿತರೆ. ಅಭಿಮನ್ಯು ಬಗ್ಗೆ ಒಂದು ಸಿಂಪಲ್ ಕ್ವಶನ್ಗಳು, ಇದು ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 3 ಪ್ರಶ್ನೆಗಳಿಗೆ ಸರಿಯಾಗಿ ಮೊದಲ ಕಮೆಂಟ್, ಫಸ್ಟ್ ಕಮೆಂಟಲ್ಲಿ ಯಾರು 3 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತಾರೋ ಅವರಿಗೆ ನಾನು ಒಂದು ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹೇಗೆ ಕೊಡ್ತೀನಿ ಅಂದರೆ, ಫೋನ್ಪೇ ಮಾಡೋದು ಆ ಥರ ಎಲ್ಲ ಅಂತ ಇಲ್ಲ ಸ್ನೇಹಿತರೆ. ನೀವು ಕೊಟ್ಟಂತಹ ಉತ್ತರ ಸರಿಯಾಗಿದ್ದರೆ ನಾನು ಕಮೆಂಟ್ ಮಾಡ್ತೀನಿ. ಅದಕ್ಕೆ ನಿಮ್ಮ ವಿಳಾಸನ ಕಳಿಸ್ಬೇಕು. ನಿಮ್ಮ ಅಡ್ರೆಸ್ ಕರೆಕ್ಟಾಗಿರೋ ಅಡ್ರೆಸ್ ಕಳಿಸಿದ್ರೆ ನಾನು ಆ ಅಡ್ರೆಸ್ಗೆ ಕೊರಿಯರ್ ಮಾಡ್ತೀನಿ ಸ್ನೇಹಿತರೆ. ಆ ಕೊರಿಯರ್ ನಿಮಗೆ ಬಂದು ತಲುಪಿದ ಮೇಲೆ ಬಹುಮಾನ ನೀವು ನನಗೆ ಮತ್ತೆ ರಿಪೀಟ್ ಕಮೆಂಟ್ ಮಾಡಿ, ತಲುಪಿದೆ, ಇಸ್ಕೊಂಡಿದ್ದೀವಿ, ನೀವು ಕಳಿಸಿರೋಂತಹ ಉಡುಗೊರೆ ಬಂದಿದೆ ಅಂತ ಕಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಏನಿಲ್ಲ ಸ್ನೇಹಿತರೆ, ಇವತ್ತಿನ ಕ್ವಶನ್ ಬಂದು ಮೊದಲನೇ ಕ್ವಶನ್, ಅಭಿಮನ್ಯುವಿನ ಡೇಟ್ ಆಫ್ ಬರ್ತ್. ಅಭಿಮನ್ಯು ಹುಟ್ಟಿದ ದಿನ ಅಂದರೆ ಇಯರ್ ಅಷ್ಟೇ, ದಿನ ಎಲ್ಲ ಕೇಳಲ್ಲ ಸ್ನೇಹಿತರೆ. ಅಭಿಮನ್ಯು ಹುಟ್ಟಿದ ವರ್ಷ ಯಾವುದು? ಮೊದಲನೇ ಕ್ವಶನ್ನು. ಇದಕ್ಕೆ ಒಂದು ಆನ್ಸರ್ ಕರೆಕ್ಟಾಗಿರಬೇಕು. ಮತ್ತು ಇನ್ನೊಂದು ಕ್ವಶನ್, ಅಭಿಮನ್ಯುವಿನ ಮಾವುತ ಯಾರು? ಎರಡನೇ ಕ್ವಶನ್, ಅಭಿಮನ್ಯುವಿನ ಮಾವುತ ಯಾರು? ಸ್ನೇಹಿತರೆ, ಮೂರನೇ ಕ್ವಶನ್, ಅಭಿಮನ್ಯುವಿಗೆ ಈಗ ಎಷ್ಟು ವರ್ಷ? ಅಭಿಮನ್ಯುವಿಗೆ ಈಗ ಎಷ್ಟು ವರ್ಷ? ಈ 3 ಕ್ವಶನ್ಗೆ ಒಂದೇ ಕಮೆಂಟಲ್ಲಿ, ಮೊದಲನೇ ಕಮೆಂಟ್ ಯಾರು ಸರಿಯಾಗಿ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರೋ ಅವರಿಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈ ರೀತಿ ಮಾಡಿ ನಾನು ಏನಕ್ಕೆ ಇದು ಐಡಿಯಾ ಬಂತು ಅಂದರೆ ಸ್ನೇಹಿತರೆ, ಈಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಈ ಮನಿ ಹಂಟೆಲ್ಲ ನೋಡ್ತಾ ಇದ್ದೀನಿ. ಹಾಗಾಗಿ ಈಗ ದೊಡ್ಡ ಶ್ರೀಮಂತರೆಲ್ಲ ಏನೇನೋ ಕೊಡ್ತಾರೆ, ಏನೇನೋ ಮಾಡ್ತಾರೆ. ನಾವು ಏನಾದರೂ ಒಂದು ಚಿಕ್ಕ ಪುಟ್ಟದ್ದು ಮಾಡಬೇಕಲ್ವ. ನಮಗೂ ಕೂಡ ಈಗ 12,000 ಫಾಲೋವರ್ಸ್, ಈಗ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಖುಷಿ. ಏನಾದರೂ ಮಾಡಬೇಕು ಅಂತ ಆಸೆ. ಅದಕ್ಕೆ ಚಿಕ್ಕದಾಗಿ ಮುಂದೆ ಮೇಲೋಗೋಣ ಸ್ನೇಹಿತರೆ. ಇವತ್ತಿನ ಕ್ವಶನ್ ಇದು ಸ್ನೇಹಿತರೆ. ಇವರಿಗೆ ನಾನು ಬಹುಮಾನನ ಅಂದರೆ ಉಡುಗೊರೆನ ಕೊರಿಯರ್ ಮಾಡಿ ಕಳಿಸೋ ದಿನ ಮತ್ತೆ 3 ಕ್ವಶನ್ ತರ್ತೀನಿ. ಅದು ಯಾವುದ್ರ ಬಗ್ಗೆ ಅಂತ ಈಗ ಹೇಳೋದ ಸ್ನೇಹಿತರೆ. ಆ ಕ್ವಶನ್ನು ನಾನು ನಿಮಗೆ ಅವತ್ತೇ ಹೇಳ್ತೀನಿ. ಈಗ ಯಾರು ಬೇಗ ಫಾಸ್ಟಾಗಿ ಆನ್ಸರ್ ಮಾಡ್ತಾರೋ ಅವರನ್ನು ನಾನು ಮತ್ತೆ ರಿಪೀಟ್ ಅವ್ರಿಗೆ ರಿಪ್ಲೈ ಕೊಟ್ಟು ಅವರ ಅಡ್ರೆಸ್ನ ಕಳಿಸಿ ಅಂತ ಹೇಳ್ತೀನಿ. ಅವ್ರು ಕಳಿಸ್ತಾರೆ. ಅದಕ್ಕೆ ನಾನು ನೆಕ್ಸ್ಟ್ ಕೊರಿಯರ್ ಮಾಡಿ ಏನು ಕಳಿಸ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಮುಂದೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ಕ್ವಶನ್ಗಳಿಗೆ ಆನ್ಸರ್ ಕೊಡುವಂತಹ ಕಾರ್ಯ ನಡೀತಾ ಇರುತ್ತೆ. ಅದಕ್ಕೆ ತಕ್ಕನಾದಂತಹ ಒಂದು ಬಹುಮಾನ ಕೊಡುವಂತಹ ಕಾರ್ಯ ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಮೇನ್ ಬೇಕೇ ಬೇಕು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಸುಮ್ಮನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಲಕ್ಕಿ ಯಾರಿರ್ತಾರೆ ಅಂತ ಸ್ನೇಹಿತರೆ. ಬಾಯ್.